ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ವಿಷಯದಲ್ಲಿ ಭಾರತ ಅತ್ಯಂತ ಕಠಿಣವಾಗಿ ವರ್ತಿಸ್ತಾ ಇದೆ. ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಲ್ಲಿಟ್ಟಿರೋದು ಕಾಶ್ಮೀರ ಸೇರಿದ ಹಾಗೆ ಒಂದಷ್ಟು ರಾಜ್ಯಗಳಿಗೆ ಮುಂದೆ ಹೆಚ್ಚು ನೀರು ಸಿಗುವ ಆಶಾಭಾವನೆಯನ್ನ ಉಂಟು ಮಾಡ್ತಾ ಇದೆ. ಹಾಗೆ ಪಾಕಿಸ್ತಾನದ ಅಂಗಚ್ಛೇದದಂತಿರೋ ಮತ್ತೊಂದು ದೇಶ ಬಾಂಗ್ಲಾ ಇದೆಯಲ್ಲ, ಅದರ ವಿಷಯದಲ್ಲಿ ಕೂಡ ಭಾರತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕೂಗು ಈಗ ಈಶಾನ್ಯ ರಾಜ್ಯಗಳಿಂದ ಕೇಳಿಬರೋದಕ್ಕೆ ಶುರುವಾಗಿದೆ. ಬಾಂಗ್ಲಾದ ಜೊತೆಗಿನ ಗಂಗಾ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿಕೊಳ್ಳಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬ್ರಹ್ಮಪುತ್ರ ನೀರನ್ನ ಬಾಂಗ್ಲಾಗೆ ನಿಲ್ಲಿಸಿ ಬಿಡೋಣ ಅಂತ ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಸರ್ಮಾ ಹೇಳ್ತಿದ್ರೆ, ತೀಸ್ತಾ ನದಿ ನೀರು ಹಂಚಿಕೆಯ ಒಪ್ಪಂದದ ಬಗ್ಗೆ ಮಮತಾ ಬ್ಯಾನರ್ಜಿಗೆ ಕೂಡ ಅಸಮಾಧಾನ ಇದೆ. ಹೀಗಾಗಿ ಬಾಂಗ್ಲಾ ಜೊತೆಗಿನ ನೀರು ಹಂಚಿಕೆ ಒಪ್ಪಂದವನ್ನ ಭಾರತ ರದ್ದು ಮಾಡ್ಕೊಳ್ಳೋದಕ್ಕೆ ಏನಾದರೂ ಮುಂದಾಗತ್ತಾ? ಈ ಬಗ್ಗೆ ಬಾಂಗ್ಲಾದಲ್ಲಿ ಕೂಡ ಈಗೊಂದು ಆತಂಕ ಯಾಕೆ ಮೂಡ್ತಾ ಇದೆ? ಭಾರತ ನೀರನ್ನ ಆಯುಧದಂತೆ ಬಳಸುತ್ತೆ ಅನ್ನೋ ಥರದ ಮಾತುಗಳು ಬಾಂಗ್ಲಾದಿಂದ ಯಾಕೆ ಕೇಳಿ ಬರ್ತಾ ಇವೆ? ಇಷ್ಟಕ್ಕೂ ಗಂಗಾ ನದಿ ನೀರು ಹಂಚಿಕೆಯ ಒಪ್ಪಂದ ಏನು, ಅದನ್ನ ಮಾಡಿಕೊಂಡವರು ಯಾರು, ಅದರಲ್ಲಿ ಏನಿದೆ ಮತ್ತು ಅದರಿಂದ ಭಾರತಕ್ಕಾಗ್ತಾ ಇರೋ ಅನ್ಯಾಯ ಏನಾದರೂ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಲಷ್ಕರ್-ಎ ತೈಬಾನ ಮುಂದಿಟ್ಟುಕೊಂಡು ಪಾಕಿಸ್ತಾನದ ಸೇನೆ ಕಾಶ್ಮೀರದ ಪೆಹಲ್ಗಾಂವ್ ಅಲ್ಲಿ ಪ್ರವಾಸಿಗರನ್ನ ಕೊಲೆ ಮಾಡಿಸ್ತಲ್ಲ, ಅದಾದ ಮರುದಿನ ಬಾಂಗ್ಲಾದಲ್ಲಿ ಕೂಡ ಒಂದು ಭಾರತ ವಿರೋಧಿ ಕೃತ್ಯ ನಡೆದಿದೆ. ಅಲ್ಲಿನ ಕಾನೂನು ಸಲಹೆಗಾರ ಡಾಕ್ಟರ್ ಆಸಿಫ್ ನಜರುಲ್ಲಾ ಲಷ್ಕರ್-ಎ ತೈಬಾಗೆ ಸೇರಿದ ಬಾಂಗ್ಲಾದೇಶಿ ಮುಖಂಡನೊಬ್ಬನನ್ನ ಭೇಟಿ ಮಾಡಿ ಮಾತುಕತೆಗಳನ್ನ ನಡೆಸಿದ್ದಾನೆ. ಹೀಗೆ ಭೇಟಿಯಾದ LET ಉಗ್ರನ ಹೆಸರು ಇಜಹಾರ್ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯವನ್ನ ಫೋಟೋ ಸಮೇತ ಬಹಿರಂಗಪಡಿಸಿರೋದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಮಗ ಸಾಜಿಬ್ ವಾಜಿದ್ ಜಾಯ್. ಅಷ್ಟೇ ಅಲ್ಲ, ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ತಾ ಇದೆ. ಭಾರತದ ವಿರುದ್ಧ ಬಾಂಗ್ಲಾದ ಭಯೋತ್ಪಾದಕರನ್ನ ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ರು, ಅಲ್ಲಿನ ಮುಖ್ಯ ಸಲಹೆಗಾರನಿಗೆ ಕನಿಕರ ಬರ್ತಾ ಇಲ್ಲ. ಭಾರತ ವಿರೋಧಿ ಬಾಂಗ್ಲಾಗೆ ಭಾರತ ನೀರನ್ನ ಯಾಕೆ ಕೊಡಬೇಕು? ಹಾವುಗಳಿಗೆ ನೀರು ಕೊಟ್ಟು ಯಾಕೆ ಅವುಗಳನ್ನು ಸಾಕಬೇಕು? ಇದು ಭಾರತದ ಸಾಕಷ್ಟು ನಾಯಕರು ಕೇಳ್ತಾ ಇರೋ ಪ್ರಶ್ನೆ. ಮತ್ತು ಅಕಸ್ಮಾತ್ ಭಾರತ ಗಂಗಾ ನೀರಿನ ಒಪ್ಪಂದವನ್ನು ರದ್ದು ಮಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನೋ ಆತಂಕ ಬಾಂಗ್ಲಾದೇಶಿಗಳನ್ನು ಕೂಡ ಕಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿನೇ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದಾದ ನಂತರ ಬಾಂಗ್ಲಾ ಪಾಕ್ ವಿದೇಶಾಂಗ ಸಚಿವನ ಜೊತೆಗಿನ ಭೇಟಿಯನ್ನ ಮುಂದೂಡ್ತಾ ಇದೆ. ಪಾಕಿಸ್ತಾನದ ಜೊತೆ ಒಂದು ಅಂತರವನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಹಾಗಾದ್ರೆ ಏನಿದು ಗಂಗಾ ನೀರಿನ ಒಪ್ಪಂದ? ಅದನ್ನ ಭಾರತ ಪುನರ್ ನವೀಕರಣಗೊಳಿಸದೇ ಇರೋದಕ್ಕೆ ಮತ್ತು ರದ್ದು ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಅದರಿಂದ ಬಾಂಗ್ಲಾದೇಶಕ್ಕುಂಟಾಗೋ ಸಮಸ್ಯೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಕೃಷಿಯನ್ನ, ಮೀನುಗಾರಿಕೆಯನ್ನ, ಕುಡಿಯುವ ನೀರಿನ ಲಭ್ಯತೆಯನ್ನ ಬೇಸಿಗೆಯಲ್ಲಿ ಕೂಡ ಖಚಿತಪಡಿಸ್ತಾ ಇರೋದು ಗಂಗಾ ನದಿ ನೀರಿನ ಒಪ್ಪಂದ. ಮಳೆಗಾಲದಲ್ಲಿ ಅಲ್ಲಂಥ ಸಮಸ್ಯೆ ಇರೋದಿಲ್ಲ. ಆದರೆ ಮಳೆ ಮುಗಿದ ನಂತರ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೆ ಬಾಂಗ್ಲಾದೇಶದ ಜನರನ್ನ ಕಾಪಾಡ್ತಾ ಇರೋದು ಗಂಗಾ ನದಿ. ಹಾಗೆ ಮಳೆಗಾಲದಲ್ಲಿ ಕೂಡ ಬಾಂಗ್ಲಾಗೆ ಹೆಚ್ಚು ಪ್ರವಾಹಗಳು ಬಾರದ ಹಾಗೆ ಬಾಂಗ್ಲಾನ ಕಾಪಾಡ್ತಾ ಇರೋದು ಬಾಂಗ್ಲಾ ಮತ್ತು ಭಾರತದ ನಡುವಿನ ನೀರಿನ ಹಂಚಿಕೆ ಒಪ್ಪಂದ. ಇನ್ನು ಈ ಒಪ್ಪಂದ ಆಗಿದ್ದು 1996ರಲ್ಲಿ ಮತ್ತು ಇದು 30 ವರ್ಷಗಳ ಕಾಲಕ್ಕಾದ ಒಪ್ಪಂದ. ಆನಂತರ ನವೀಕರಣಗೊಳ್ಳಬೇಕು. ಎರಡೂ ದೇಶಗಳು ಒಪ್ಪಿದರೆ ಮಾತ್ರ ಒಪ್ಪಂದ ನವೀಕೃತಗೊಳ್ಳುತ್ತೆ. ಇನ್ನು ಗಂಗಾ ನೀರಿನ ಹಂಚಿಕೆ ಒಪ್ಪಂದಕ್ಕೆ ಸಹಿ ಬಿದ್ದಾಗ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಶೇಖ್ ಹಸೀನಾ ಇದ್ರು. ಭಾರತದಲ್ಲಿ ಕನ್ನಡಿಗ ದೇವೇಗೌಡರು ಪ್ರಧಾನಿಯಾಗಿದ್ರು. ಈಗ ಒಪ್ಪಂದ 2026ಕ್ಕೆ ಮುಕ್ತಾಯ ಆಗುತ್ತೆ. ಭಾರತ ಅದನ್ನು ನವೀಕರಿಸಿಕೊಂಡ್ರೆ ಮುಂದುವರಿಯುತ್ತೆ, ಇಲ್ಲದೇ ಇದ್ರೆ ಬಾಂಗ್ಲಾ ಸಮಸ್ಯೆಗೆ ತುತ್ತಾಗುತ್ತೆ. ಗೆಳೆಯರೆ, ಇಲ್ಲಿ ಒಪ್ಪಂದವನ್ನ ಭಾರತ ರದ್ದು ಮಾಡಿಕೊಂಡ್ರೆ ಪಶ್ಚಿಮ ಬಂಗಾಳ ಸೇರಿದಂತೆ ಸಾಕಷ್ಟು ರಾಜ್ಯಗಳು ಖುಷಿಯಾಗತ್ವೆ. ಬಿಹಾರಕ್ಕೆ ನೀರು ಸಿಗುತ್ತೆ, ಪಶ್ಚಿಮ ಬಂಗಾಳಕ್ಕೆ ನೀರು ಸಿಗುತ್ತೆ. ಹಾಗೆ ಒಂದಷ್ಟು ಈಶಾನ್ಯ ರಾಜ್ಯಗಳಿಗೆ ಕೂಡ ಇದರಿಂದ ಒಂದಷ್ಟು ಹೆಚ್ಚುವರಿ ನೀರು ಸಿಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ಒಪ್ಪಂದದಿಂದ ಸದ್ಯಕ್ಕೆ ಭಾರತಕ್ಕಾಗ್ತಾ ಇರೋ ನಷ್ಟ ಏನು, ಬಾಂಗ್ಲಾಗಾಗ್ತಾ ಇರೋ ಲಾಭ ಏನು? ಒಪ್ಪಂದ ರದ್ದಾದ್ರೆ ಭಾರತಕ್ಕೇನು ಲಾಭ, ಬಾಂಗ್ಲಾಗೆ ನಷ್ಟ ಅನ್ನೋ ಬಗ್ಗೆ ನಾವಿಲ್ಲೊಂದು ಸ್ವಲ್ಪ ನೋಡ್ಬೇಕಾಗತ್ತೆ. ಈ ಒಪ್ಪಂದ ಫರಕ್ಕಾ ಬ್ಯಾರೇಜಿನ ನೀರಿನ ಸಂಗ್ರಹಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಈ ಫರಕ್ಕಾ ಬ್ಯಾರೇಜ್ ಅಂದ್ರೆ ಯಾವುದು? ಗೆಳೆಯರೆ, ಈ ಫರಕ್ಕಾ ಅನ್ನೋ ಬ್ಯಾರೇಜು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿದೆ. ಬಾಂಗ್ಲಾದೇಶದ ಗಡಿಯಿಂದ ಬರೀ 18 ಕಿಲೋಮೀಟರ್ಗಳ ದೂರದಲ್ಲಿ ಈ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಇದರ ನಿರ್ಮಾಣ 1962ರಲ್ಲಿ ಆರಂಭಗೊಂಡು 1975ರಲ್ಲಿ ಪೂರ್ಣಗೊಳ್ತು. ಇನ್ನು ಈ ಬ್ಯಾರೇಜ್ ಸುಮಾರು 2240 ಮೀಟರ್ ಅಂದ್ರೆ 2.24 ಕಿಲೋಮೀಟರ್ಗಳ
ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಇದು ವಿಶ್ವದ ಅತಿ ಉದ್ದದ ಬ್ಯಾರೇಜ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಫರಕ್ಕಾ ಬ್ಯಾರೇಜಲ್ಲಿ 109 ಗೇಟ್ಗಳಿವೆ. ಇವು ನೀರಿನ ಹರಿವನ್ನ ನಿಯಂತ್ರಿಸುತ್ತವೆ. ಇದರಲ್ಲಿ ನೀರಿನ ಹರಿವಿನ ಸಾಮರ್ಥ್ಯ ಸುಮಾರು 2.7 ಲಕ್ಷ ಕ್ಯೂಸೆಕ್ನಷ್ಟು. ಇನ್ನು ಈ ಬ್ಯಾರೇಜ್ ಅನ್ನ ಕಟ್ಟಿದ ಉದ್ದೇಶ ಕೂಡ ಸ್ವಲ್ಪ ವಿಶೇಷನೇ. ಗಂಗಾ ನದಿಯ ನೀರನ್ನ ಭಾಗೀರಥಿ, ಹೂಗ್ಲಿ ನದಿಗಳಿಗೆ ತಿರುಗಿಸುವ ಮೂಲಕ ಕೋಲ್ಕತಾದ ಬಂದರಲ್ಲಿ ಹೆಚ್ಚು ಸಂಗ್ರಹಗೊಳ್ಳುವ ಕೆಸರನ್ನ ತಡೆಗಟ್ಟುವುದು ಮತ್ತು ಆ ಬಂದರು ಸುಗಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡೋ ಉದ್ದೇಶದಿಂದ, ಹಾಗೆ ಪಶ್ಚಿಮ ಬಂಗಾಳಕ್ಕೆ ನೀರಾವರಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡೋದಕ್ಕಾಗಿ ಈ ಬಂದರನ್ನ ನಿರ್ಮಾಣ ಮಾಡಲಾಯಿತು. ಇನ್ನು ಈ ಫರಕ್ಕಾ ಬ್ಯಾರೇಜ್ ಇದೆಯಲ್ಲ, ಇದರ ಮೂಲಕ ಪಶ್ಚಿಮ ಬಂಗಾಳಕ್ಕೆ ಮತ್ತು ಬಿಹಾರಕ್ಕೆ ಕೂಡ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಲಾಗ್ತಾ ಇದೆ. ಹಾಗೆ ಮಾನ್ಸೂನ್ ಸಂದರ್ಭದಲ್ಲಿ ಗಂಗಾ ನದಿಯ ಪ್ರವಾಹವನ್ನ ಈ ಬ್ಯಾರೇಜ್ನ ಮೂಲಕ ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಇದಕ್ಕಾಗಿ 38.38 ಕಿಲೋಮೀಟರ್ಗಳಷ್ಟು ಉದ್ದದ ಫರಕ್ಕಾ ಫೀಡರ್ ಕೆನಾಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಫೀಡರ್ ಕಾಲುವೆಯ ಮೂಲಕ ಫರಕ್ಕಾ ಬ್ಯಾರೇಜ್ನಿಂದ ನೀರನ್ನ ಹೂಗ್ಲಿ ನದಿಗೆ ತಿರುಗಿಸ್ತಾರೆ. ಇನ್ನುಳಿದ ನೀರು ಗಂಗಾ ನದಿಯ ಮುಖ್ಯ ಹರಿವಿನ ಮೂಲಕ ಪದ್ಮಾ ನದಿಯಾಗಿ ಬಾಂಗ್ಲಾದೇಶಕ್ಕೆ ಹರಿಯುತ್ತೆ. ಇನ್ನು ಮಳೆಗಾಲ ಮುಗಿದ ನಂತರ, ಅಂದ್ರೆ ಜನವರಿಯಿಂದ ಮೇ ನಡುವೆ ನೀರಿನ ಹರಿವು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಭಾರತ ಹೆಚ್ಚಿನ ನೀರನ್ನ ಭಾಗೀರಥಿ ನದಿಗೆ ತಿರುಗಿಸ್ತಾ ಇತ್ತು. ಹೀಗಾಗಿ ಬಾಂಗ್ಲಾದೇಶಕ್ಕೆ ವಿಪರೀತ ಪ್ರಮಾಣದ ನೀರಿನ ಕೊರತೆ ಉಂಟಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಎರಡೂ ದೇಶಗಳ ನಡುವೆ ಸದಾ ಒಂದು ವಿವಾದ ಇದ್ದೇ ಇತ್ತು. ಇದನ್ನು ಬಗೆಹರಿಸಿಕೊಳ್ಳೋದಕ್ಕೆ 1996ರಲ್ಲಿ, ಅಂದ್ರೆ ದೇವೇಗೌಡರು ಪ್ರಧಾನಿಯಾಗಿದ್ದ ಸಮಯದಲ್ಲಿ ಬಾಂಗ್ಲಾದೇಶ ಮತ್ತು ಭಾರತಗಳ ನಡುವೆ ಗಂಗಾ ನದಿ ನೀರಿನ ಹಂಚಿಕೆಯ ಒಪ್ಪಂದಕ್ಕೆ ಸಹಿ ಬಿತ್ತು. ಅದರ ಪ್ರಕಾರ ಕಡಿಮೆ ನೀರಿರುವ ಸಂದರ್ಭದಲ್ಲಿ, ಅಂದ್ರೆ ಬೇಸಿಗೆಯ ಕಾಲದಲ್ಲಿ, ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳು ಸಮ ಪ್ರಮಾಣದಲ್ಲಿ ನೀರನ್ನ ಹಂಚಿಕೊಳ್ಳಬೇಕು ಅನ್ನೋ ಒಪ್ಪಂದಕ್ಕೆ ಸಹಿ ಬಿತ್ತು. ಇದರ ಪ್ರಕಾರ 35,000 ಕ್ಯೂಸೆಕ್ಗಳಷ್ಟು ನೀರನ್ನ ಕಡ್ಡಾಯವಾಗಿ ಬೇಸಿಗೆಯಲ್ಲಿ ಬಾಂಗ್ಲಾದೇಶಕ್ಕೆ ಹರಿಸಲೇಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ಇನ್ನು 1996ರಲ್ಲಿ ಸಹಿ ಬಿದ್ದ ಈ ಒಪ್ಪಂದ 2026ಕ್ಕೆ ಮುಕ್ತಾಯ ಆಗತ್ತೆ. 2026ರಲ್ಲಿ ಮತ್ತೆ ಮಾತುಕತೆಗಳು ನಡೆದು ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಬೇಕು. ಈ ಒಪ್ಪಂದ ಮತ್ತು ನದಿ ನೀರಿನ ಹಂಚಿಕೆಯನ್ನ ಗಮನಿಸೋದಕ್ಕೆ ಇಲ್ಲೊಂದು ಜಂಟಿ ನದಿ ಆಯೋಗವನ್ನ ರಚನೆ ಮಾಡಿದ್ದಾರೆ. ಅದು ಒಪ್ಪಂದದ ಅನುಷ್ಠಾನವನ್ನ ಮತ್ತು ಮೇಲ್ವಿಚಾರಣೆಯನ್ನ ಮಾಡುತ್ತೆ. ಈಗ 2026ಕ್ಕೆ ಒಪ್ಪಂದ ಮುಕ್ತಾಯವಾಗ್ತಾ ಇರೋದ್ರಿಂದ ಬಾಂಗ್ಲಾದೇಶದ ಅಧಿಕಾರಿಗಳು ಭಾರತದೊಂದಿಗೆ ನಿರಂತರವಾಗಿ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಅನುಕೂಲಕರವಾದ ಸರ್ಕಾರ ಇಲ್ಲ. ಯುನೆಸ್ ಬಗ್ಗೆ ಭಾರತಕ್ಕೆ ವಿಶ್ವಾಸ ಇಲ್ಲ ಮತ್ತು ಯುನೆಸ್ ಭಾರತದ ಹಿತಾಸಕ್ತಿಗಳನ್ನ ಕಾಪಾಡುವ ಯಾವ ಕೆಲಸವನ್ನೂ ಮಾಡ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದೇಶಕ್ಕೆ ನೀರನ್ನು ಕೊಡುವ ಈ ಒಪ್ಪಂದವನ್ನ ಪುನರ್ ನವೀಕರಿಸೋದೇ ಬೇಡ ಅನ್ನೋ ಥರದ ಒತ್ತಡಗಳು ಭಾರತದಲ್ಲಿ ಶುರುವಾಗಿವೆ. ಇನ್ನು ಈ ಒಪ್ಪಂದವನ್ನ ಭಾರತ ರದ್ದು ಮಾಡಿಕೊಂಡ್ರೆ ಅಥವಾ ಪುನರ್ ನವೀಕರಣ ಮಾಡದೇ ಇದ್ರೆ ಬಾಂಗ್ಲಾದೇಶಕ್ಕೆ ಏನಾಗುತ್ತೆ? ಸಾಮಾನ್ಯವಾಗಿ ಮಾರ್ಚ್ ತಿಂಗಳಿಂದ ಮೇ ತಿಂಗಳ ನಡುವೆ ಗಂಗಾ ನದಿಯಲ್ಲಿ ನೀರಿನ ಹರಿವು ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ಬಾಂಗ್ಲಾಗೆ ಭಾರತ ಬಿಡಲೇಬೇಕಿರೋ ನೀರಿದೆಯಲ್ಲ, ಅದು ಭಾರತಕ್ಕೆ ಉಳಿಯುತ್ತೆ ಮತ್ತು ಬಾಂಗ್ಲಾದೇಶ ತೀವ್ರ ಪ್ರಮಾಣದ ನೀರಿನ ಸಮಸ್ಯೆಯಿಂದ ನರಳಬೇಕಾಗಿ ಬರುತ್ತೆ. ಇನ್ನು ಈ ನೀರನ್ನು ಭಾರತ ಉಳಿಸ್ಕೊಳ್ಳೋದ್ರಿಂದ ಭಾರತದ ಪಶ್ಚಿಮ ಬಂಗಾಳ, ಬಿಹಾರ ಮುಂತಾದ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ಲಭ್ಯ ಆಗುತ್ತೆ. ಇದು ಭಾರತದ ಕೃಷಿ ಉತ್ಪಾದಕತೆಯನ್ನ ಹೆಚ್ಚು ಮಾಡುತ್ತೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಭತ್ತ ಮತ್ತು ಗೋಧಿಯಂತ ಬೆಳೆಗಳಿಗೆ ಭಾರತದ ರೈತರಿಗೆ ಬೇಕಾಗುವಷ್ಟು ನೀರನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಗಂಗಾ ನದಿಯ ಮೇಲಿರುವ ಜಲವಿದ್ಯುತ್ ಯೋಜನೆಗಳಿಗೆ ಹೆಚ್ಚಿನ ನೀರು ಲಭ್ಯ ಆದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತು ಅಲ್ಲಿನ ವಿದ್ಯುತ್ ಕೊರತೆಯನ್ನ ನಿವಾರಿಸಿಕೊಳ್ಳೋದಕ್ಕೆ ಕೂಡ ಇದು ಸಹಕಾರವನ್ನು ಕೊಡುತ್ತೆ. ಹಾಗೆ ಈ ನೀರಿನ ಹರಿವು ನಿಂತೋಯ್ತು ಅಂತ ಇಟ್ಕೊಳ್ಳಿ, ಬಾಂಗ್ಲಾದೇಶ ತೀವ್ರ ಪ್ರಮಾಣದ ಸಮಸ್ಯೆಗೆ ತುತ್ತಾಗುತ್ತೆ. ಅಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತೆ, ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಮತ್ತು ಮೀನುಗಾರಿಕೆ ಕೂಡ ತೀವ್ರ ಪ್ರಮಾಣದಲ್ಲಿ ಹಾನಿಗೊಳಗಾಗುವ ಸಾಧ್ಯತೆ ಇರುತ್ತೆ. ಇದೆಲ್ಲದರ ಜೊತೆಗೆ ನೀರಿನ ಹರಿವು ಹೆಚ್ಚಾಗುವ ಸಂದರ್ಭದಲ್ಲಿ ಮತ್ತು ನೀರಿನ ಕೊರತೆ ಉಂಟಾಗುವ ಸಂದರ್ಭದಲ್ಲಿ ಭಾರತ ಈಗ ಬಾಂಗ್ಲಾದೇಶದ ಜೊತೆ ನೀರಿನ ಕುರಿತಾದ ಮಾಹಿತಿಯನ್ನ ಏನು ಹಂಚಿಕೊಳ್ತಾ ಇದೆ ಅದನ್ನ ಹಂಚಿಕೊಳ್ಳಬೇಕಾದ ಅಗತ್ಯ ಕೂಡ ಇರುವುದಿಲ್ಲ. ಇದು ಬಾಂಗ್ಲಾದಲ್ಲಿ ಪ್ರವಾಹಗಳು ಹೆಚ್ಚಾಗೋದಕ್ಕೆ
ಮತ್ತು ಬೇಸಿಗೆಯಲ್ಲಿ ಬರ ಉಂಟಾಗೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಬಾಂಗ್ಲಾನ ಎರಡೂ ಕಾಲಗಳಲ್ಲೂ ಇದು ಸಮಸ್ಯೆಗೆ ಈಡು ಮಾಡುತ್ತೆ. ಇನ್ನು ಈ ನೀರನ್ನು ಬಾಂಗ್ಲಾಗೆ ಹರಿಸದೆ ಭಾರತವೇ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಭಾರತದ ಬಳಿ ಅವಕಾಶಗಳು ಏನಿವೆ? ಇನ್ನು ಈ ಒಪ್ಪಂದ ರದ್ದಾದ್ರೆ ಬೇಸಿಗೆಯ ಕಾಲದಲ್ಲಿ ಬಾಂಗ್ಲಾದೇಶಕ್ಕೆ ನೀರನ್ನ ಹರಿಸಲೇಬೇಕಾದ ಒತ್ತಡದಿಂದ ಭಾರತ ಮುಕ್ತವಾಗುತ್ತೆ. ಈಗ ಬಾಂಗ್ಲಾಗೆ ಹರಿತಿರೋ ನೀರನ್ನು ಕೂಡ ಭಾರತ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹಾಗಾದಾಗ ಬಾಂಗ್ಲಾದ ಸಾಕಷ್ಟು ಭಾಗ ಬರಪೀಡಿತಗೊಳ್ಳುತ್ತೆ. ಅಲ್ಲಿನ ರೈತರಿಗೆ ಗೋಧಿ ಮತ್ತು ಅಕ್ಕಿ ಬೆಳೆಯೋದಕ್ಕೆ ಬೇಕಾದ ನೀರಿನ ಕೊರತೆ ಉಂಟಾಗುತ್ತೆ ಮತ್ತು ಇದರಿಂದಾಗಿ ಬಾಂಗ್ಲಾದ ಆಹಾರ ಧಾನ್ಯಗಳ ಉತ್ಪಾದನೆ, ಕೃಷಿ ಮತ್ತು GDPಯ ಮೇಲೆ ಕೂಡ ದುಷ್ಪರಿಣಾಮ ಉಂಟಾಗುತ್ತೆ. ಇದರ ಜೊತೆಗೆ ಮಾನ್ಸೂನ್ ಸಮಯದಲ್ಲಿ ಫರಕ್ಕಾ ಬ್ಯಾರೇಜ್ನಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಭಾರತ ಬಾಂಗ್ಲಾಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬಾಂಗ್ಲಾದಲ್ಲಿ ಪ್ರವಾಹಕ್ಕೆ ಕಾರಣ ಆಗಬಹುದು. ಇಲ್ಲಿ ಒಪ್ಪಂದ ಇರದ ಕಾರಣ ಬಾಂಗ್ಲಾ ಜೊತೆ ಭಾರತ ನೀರಿನ ಕುರಿತಾದ ಯಾವ ಮಾಹಿತಿಯನ್ನು ಹಂಚಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ. ಹೀಗಾಗಿ ಬಾಂಗ್ಲಾದಲ್ಲಿ ಬೇಸಿಗೆಯಲ್ಲಿ ಬರ ಮತ್ತು ಮಾನ್ಸೂನ್ ಕಾಲದಲ್ಲಿ ಪ್ರವಾಹಕ್ಕೆ ಈ ಒಪ್ಪಂದ ರದ್ದತಿ ಕಾರಣ ಆಗುತ್ತೆ. ಇನ್ನು ಈ ಒಪ್ಪಂದವನ್ನು ರದ್ದು ಮಾಡಿಕೊಂಡ್ರೆ ಭಾರತ ಬಾಂಗ್ಲಾಗೆ ಹೋಗ್ತಾ ಇರೋ ನೀರನ್ನ ಸಂಪೂರ್ಣವಾಗಿ ತಾನೇ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಗೆಳೆಯರೆ, ಮಳೆಗಾಲದಲ್ಲಿ ಮಾನ್ಸೂನ್ ಕಾಲದಲ್ಲಿ ಹರಿಯುವ ನೀರನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಭಾರತದ ಒಳಗೆ ಪ್ರವಾಹ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಗಂಗಾ ಮತ್ತು ಅದರ ಉಪನದಿಗಳು ದೊಡ್ಡ ಪ್ರಮಾಣದಲ್ಲಿ ಸಿಲ್ಟನ್ನು ಕೂಡ ಹೊತ್ತು ತರುತ್ತವೆ. ಇದು ಮಳೆಗಾಲದಲ್ಲಿ ಹೆಚ್ಚು ಪ್ರಮಾಣದ ನೀರನ್ನ ತಡೆ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಪ್ರವಾಹಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಮಾನ್ಸೂನ್ ಸಂದರ್ಭದಲ್ಲಿ ಹರಿದು ಹೋಗುವ ನೀರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೂ ಭಾರತ ಗಂಗಾ ನದಿಯ ಮೇಲೆ ಸಾಕಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಉತ್ತರಾಖಂಡದಲ್ಲಿ ತೆಹರಿ ಡ್ಯಾಮ್ ಇದೆ, ಹರಿದ್ವಾರ್ ಡ್ಯಾಮ್ ಇದೆ, ಬಿಜನೂರ್ ಮತ್ತು ನರೋರಾ ಡ್ಯಾಮ್ಗಳಿವೆ, ಕಾನ್ಪುರ್ ಡ್ಯಾಮ್ ಇದೆ, ಹಾಗೆ ಫರಕ್ಕಾ ಬ್ಯಾರೇಜ್ ಕೂಡ ಇದೆ. ಇವೆಲ್ಲ ಕೂಡ ನೀರಾವರಿ ಹಾಗೂ ಕುಡಿಯುವ ನೀರಿಗಾಗಿ ನಿರ್ಮಾಣಗೊಂಡ ವ್ಯವಸ್ಥೆಗಳೇ ಹೊರತು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಸಂಗ್ರಹಿಸಿಡುವ ವ್ಯವಸ್ಥೆಗಳಲ್ಲ. ಆದರೆ ಹೆಚ್ಚುವರಿ ನೀರಿನ ಸಂಗ್ರಹಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಮತ್ತು ನದಿ ಜೋಡಣೆಯಂತಹ ಯೋಜನೆಗಳನ್ನ ಭಾರತ ಕೈಗೊಂಡ್ರೆ ಗಂಗಾ ನದಿಯಲ್ಲಿ ಮಾನ್ಸೂನ್ ಕಾಲದಲ್ಲಿ ಹರಿಯುವ ನೀರನ್ನು ಕೂಡ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಬಾಂಗ್ಲಾದೇಶದ ಜೊತೆಗಿನ ನೀರಿನ ಒಪ್ಪಂದವನ್ನ ರದ್ದು ಮಾಡಿಕೊಳ್ಳೋದು ಅಥವಾ ಅದನ್ನ ಪುನರ್ನವೀಕರಿಸದೇ ಇರೋದ್ರಿಂದ ಬಾಂಗ್ಲಾಗೆ ಸದ್ಯಕ್ಕೊಂದು ಪಾಠ ಕಲಿಸೋದಕ್ಕಂತೂ ಸಾಧ್ಯ ಆಗುತ್ತೆ. ಭಾರತ ಈ ಕೆಲಸವನ್ನ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಸಿಂಧೂ ನದಿ ಒಪ್ಪಂದವನ್ನ ಭಾರತ ರದ್ದು ಮಾಡಿದ ನಂತರ ಬಾಂಗ್ಲಾದ ಸರ್ಕಾರ ಮತ್ತು ಅಲ್ಲಿನ ಜನಕ್ಕೆ ಇಂಥದ್ದೊಂದು ಆತಂಕವಂತೂ ಶುರುವಾಗಿದೆ. ಭಾರತ ಈ ಹಿಂದಿನ ಭಾರತವಾಗಿ ಉಳಿದಿಲ್ಲ. ಅದು ನೀರನ್ನು ಕೂಡ ಆಯುಧವನ್ನಾಗಿ ಬಳಸೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಅನ್ನೋ ಭಯ ಒಂದು ಬಾಂಗ್ಲಾದ ಜನರಲ್ಲಿ ಕೂಡ ಶುರು ಆಗ್ತಾ ಇದೆ. ಈ ಭಯ ಆ ದೇಶವನ್ನ ಭಾರತದ ವಿರುದ್ಧ ಕುತಂತ್ರಗಳು ಮಾಡದ ಹಾಗೆ ತಡೆದ್ರೆ ಅಷ್ಟು ಸಾಕು. ಇದು ಗೆಳೆಯರೆ, ಬಾಂಗ್ಲಾ ಮತ್ತು ಭಾರತದ ನಡುವಿನ ಗಂಗಾ ನದಿ ನೀರಿನ ಒಪ್ಪಂದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.